ಹೆಂಗೆ ಕಂಡು ಹಿಡಿಬೇಕು ನೋಡ್ರಿ. ಮಾಡ್ರಿ, ಮಾಡೋದಾತಂದು ನಾ ತಿಳಿಸ್ನ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ನೋಡ್ರಿ. ಹೆಂಗೆ ಮಾಡಿದ್ರೆ ನಿಮಿಷಕ್ಕೆ 2 ಕಿಮಿ ವೇಗದಲ್ಲಿ ಹೋಗುವ ರೈಲಿನ ವೇಗ ಗಂಟೆಗೆ ಎಷ್ಟು ಅಂದ್ರೆ ಹೆಂಗೆ ಮಾಡಬೇಕು, ಇವೆಲ್ಲ ಕ್ಲೂಗಳು ಗುರುತಿರ್ಬೇಕು ನಿಮಗೆ. ಎಲ್ಲ ಸರಳ ಇರ್ತಾವೆ ಖರೆ, ಆದರೆ ವಿದ್ಯಾರ್ಥಿಗಳಿಗೆ ಎಲ್ಲ ಗಣಿತಗಳು ಬರಬೇಕು. ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಗಂಟೆ ವೇಗ ಅಂದರೆ 60ರಲ್ಲೇ ಗುಣಾಕಾರ ಮಾಡಬೇಕು. ಏನು, 1 ನಿಮಿಷಕ್ಕೆ 2 ಕಿಮಿ ಆದರೆ 1 ನಿಮಿಷಕ್ಕೆ ಬರೋಬ್ಬರಿ 2 ಕಿಮಿ. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷಕ್ಕೆ ಬರೋಬ್ಬರಿ ಎಷ್ಟು ಕಿಮಿ? 60 ಗುಂಡ್ಲೆ 2 ಸರಾಸ್ ಮೇಲೆ 1 ಬರೋಬ್ಬರಿ 120 ಕಿಮಿ ಪರ್ ಗಂಟೆಗೆ. ಟ್ರೈನ್ 120 ಸ್ಪೀಡ್ನಾಗ ಹೋಗ್ತದೆ, 120 ಕಿಮಿ. ಮುಂದಿನ ಲೆಕ್ಕ ಮಾಡ್ರಿ, ಇದನ್ನು ತಿಳ್ಕೊಂಡು ಪರ್ ಗಂಟೆಗೆ ಇದು ಬರೆಯೋ ಪದ್ಧತಿ ಹಿಂಗೆ. ಉತ್ತರ ಸಂಖ್ಯೆ 120 ಕಂಡು ಹಿಡಿದು ಬಿಡ್ರಿ, ಉತ್ತರ ಸಂಖ್ಯೆ ಸಿ. ಮುಂದಿನ ಲೆಕ್ಕ ಮಾಡಿ ಹೆಂಗೆ ಮಾಡ್ಬೇಕನ್ನೋದು ಈಗ ನಿಮ್ಗೆ ಗುರ್ತಾಗ್ತದ. ಅದು ತಿಳಿದಲ್ಲ? ವಿಡಿಯೋ ಆನ್ ಮಾಡಿ. 1 ನಿಮಿಷಕ್ಕೆ ಬರೋಬ್ಬರಿ 1.5 ಕಿಮಿ. ನೋಡ್ರಿ, ಭಾಳ ಹುಷಾರ್ಲೆ ನೋಡ್ರಿ ಇದನ್ನು. 60 ನಿಮಿಷಕ್ಕೆ ಬರೋಬ್ಬರಿ ಎಷ್ಟು ನೋಡ್ರಿ? 60 ಗುಂಡ್ಲೆ 1.5 ಸರಾಸ್ ಮೇಲೆ 1. ದಶಮಾಂಶ ಇಲ್ಲ ಅಂತ ಗುಣಾಕಾರ ಮಾಡಿಬಿಡ್ರಿ. ಅಂದ್ರೆ 15 60 ಅಂತ ತಿಳ್ಕೊರಿ. 15 6 90, 15 6 90. ಈ ಪೂಜೆ ಒಂದು ಇಟ್ಟುಬಿಡ್ರಿ, ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. ಬರೋಬ್ಬರಿ 90 ಕಿಮಿ. 90 ಕಿಮಿ ಗಂಟೆಗೆ. 90 ಕಿಮಿ ಎಲ್ಲದು ಹುಡುಕ್ಯಾಡ್ರಿ, ಉತ್ತರ ಸಂಖ್ಯೆ ಡಿ. ನೋಡ್ರಿ, ದಶಮಾಂಶದಾಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸಿದ್ರು. 900 ಆಗ್ತದೆ. ಈ ದಶಮಾಂಶ ಬಿಂದು ಅದಲ್ಲ, ಒಂದು ಸ್ಥಾನ ಬಿಂದು ಕೊಟ್ಟು ಮುಂದಿನ 0 ತೆಗೆದು ಬಿಡ್ರಿ. 90 ಕಿಮಿ ಗಂಟೆಗೆ ಅಂದು ಡಿ ಉತ್ತರ ಆಗ್ತದೆ. ನೋಡ್ರಿ, ಇಂಥ ಗಣಿತಗಳನ್ನು ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು, ಚೆಂದಾಗಿ ಮಾಡಬೇಕು, ಗಣಿತಗಳನ್ನು ಬಿಡಿಸ್ಕೊಡ್ರಿ.